ತಣ್ಣಿ ಕಾಳು ವಡೆ ಗಣೇಶ ಹಬ್ಬದ ಸ್ಪೆಷಲ್. ಇದನ್ನ ರೆಡಿ ಮಾಡೋದು ತುಂಬಾನೇ ಈಜಿ. ಬನ್ನಿ ನೋಡೋಣ. 3 ಪಾವ್ ತಣ್ಣಿ ಕಾಳನ್ನ ಕಲ್ಲಲ್ಲಿ ಬೀಸ್ಕೊಂಡು 2 ಅವರ್ ನೆನೆ ಹಾಕ್ಬಿಟ್ಟು ಇವಾಗ ತೊಳ್ಕೊತಾ ಇದೀನಿ. ಇವಾಗ ತೊಳೆದಿರೋ ಕಾಳನ್ನ ನೀರ್ ಸೋರಾಕ್ತಾ ಇದೀನಿ. ಸೊ ನಾವಂತೂ ವಡೆಗೆ ಜಾಸ್ತಿ ಮಸಾಲೆನ ಹಾಕಲ್ಲ, ಬರೀ ಸಿಂಪಲ್ ಆಗಿ ಮಾಡ್ಕೋತೀವಿ. ಶುಂಠಿ, ಬೆಳ್ಳುಳ್ಳಿ, ಉಪ್ಪು, ಒಣಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ. ಬನ್ನಿ ಇದನ್ನೆಲ್ಲನೂ ಒಂದು ಕಡೆ ರುಬ್ಕೋಬೇಕು. ಅಷ್ಟೆಲ್ಲ ಇವಾಗ ರುಬ್ಕೋತಾ ಇದ್ದೀನಿ. ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಸ್ವಲ್ಪ ಸ್ವಲ್ಪ ಕಾಳಿಗೆ ಹಾಕೊಂಡು ರುಬ್ಕೋಬೇಕು. ಇವಾಗ ರುಬ್ಕೊಂಡಿದೀವಿ, ಇದನ್ನ ನುಣ್ಣಗೆ ರುಬ್ಕೋಬಾರ್ದು, ಯಾಕಂದ್ರೆ ತರಿಯಾಗಿ ರುಬ್ಕೊಂಡ್ರೆ ತಿನ್ಬೇಕಾದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ. ಅದು ಇವಾಗ ಮೀಡಿಯಮ್ ಆಗಿ ರುಬ್ಕೊಂಡಿದೀವಿ. ಈ ಮೀಡಿಯಮ್ ಆಗಿ ಏನಕ್ಕೆ ರುಬ್ಕೊಂಡಿದೀವಿ ಅಂತಂದ್ರೆ ತಿಂತಾ ಇರ್ಬೇಕಾದ್ರೆ ಅದು ಹಲ್ಲಿಗೆ ಸಿಕ್ತಾಗ ರುಚಿ ಜಾಸ್ತಿ ಬರಲಿ ಅಂತ ಈ ತರ ರುಬ್ಕೊಂಡಿದೀವಿ. ಇದಕ್ಕೆ ಈಗ ಸಬ್ಸಿಗೆ ಸೊಪ್ಪು ಮತ್ತೆ ಈರುಳ್ಳಿನ ಮಿಕ್ಸ್ ಮಾಡ್ಕೊತಾ ಇದೀವಿ. ಮಿಕ್ಸ್ ಮಾಡಿದ್ಮೇಲೆ ಇನ್ನೇನು ಒಂದಿಷ್ಟು ಎತ್ಕೊಂಡು ಉಂಡೆ ಕಟ್ಬಿಟ್ಟು ನೀಟಾಗಿ ಹಿಂಗೆ ಅಗ್ಲ ಮಾಡ್ಬಿಟ್ಟು ಎಣ್ಣೆ ಒಳಿಕೆ ಬಿಡ್ತಾ ಇರೋದೀಯ. ಆಹಾ ಬಿಸಿ ಬಿಸಿ ತಣ್ಣಿ ಕಾಳು ವಡೆ ಬಿಸಿ ಬಿಸಿ ತಿಂತಾ ಇದ್ರೆ ಎಷ್ಟು ಬೇಕಾದ್ರೆ ತಿಂದು ಹಾಕ್ಬಿಡ್ಬೋದು, ಹೊಟ್ಟೆ ತುಂಬ ತಿಂದು ಹಾಕ್ಬಿಡ್ಬೋದು ವಡೆಗಳನ್ನ. ಇವಾಗ ಎಣ್ಣೆ ಎಲ್ಲ ಬಿಟ್ಟೈತೆ ಹಂಗಂತ ತಿನ್ನು ತಿನ್ಬಿಟ್ಟು ಬೇಗ ಸ್ವಲ್ಪ ದಪ್ಪ ಬಿಡು.